ಗಾಯ್ಸ್ ನಮಸ್ಕಾರ, ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನಮ್ಮ ಓಶೋ ಹರೀಶ್ ಬ್ಲಾಗ್ಸ್ಗೆ. ಇವತ್ತಿನ ಸ್ಪೆಷಲ್ ಏನಪ್ಪ ಅಂದರೆ ನಮ್ಮ ಗಾಯನ್ ಅವರು ಸ್ವಿಮ್ಮಿಂಗ್ ಕ್ಲಾಸ್ಗೆ ಹೋಗ್ತಿದ್ದಾರೆ. ಕಮಾನ್ ಗಾಯ್ಸ್. ಗಾಯ್ಸು ಅತ್ತೆ ಮನೆಗೆ ಬಂದ್ವಿ. ಏನಪ್ಪ ಅಂದರೆ ಚಿನ್ನಿನ ಇಲ್ಲೇ ಬಿಟ್ಬಿಟ್ಟು ಹೋಗ್ತೀವಿ. ಫಸ್ಟ್ ಕ್ಲಾಸ್ ಅಲ್ವಾ, ಸೊ ಹೇಗಿರುತ್ತೆ ಏನಂತ ಗೊತ್ತಿಲ್ಲ. ಆಟ ಮಾಡಿಬಿಟ್ರೆ ಕಷ್ಟ. ಸೊ ನನ್ನ ಜೊತೆನೇ ಬರ್ತೀನಿ ಅಂತ, ಯಾಕಂದರೆ ನಾನು ಸ್ವಿಮ್ಮಿಂಗ್ ಪೂಲಲ್ಲಿ ಇಳಿತೀನಲ್ವಾ. ಸೊ ಅವಳು ನನ್ನ ಜೊತೆ ಬಂದರೆ ಕಷ್ಟ ಅಂದ್ಬಿಟ್ಟು ಇಲ್ಲೇ ಬಿಟ್ಬಿಟ್ಟು ಹೋಗ್ತಾ ಇದ್ದೀನಿ. ಗೈಸ್, ಗಾಯನ್ಗಂತೂ ತುಂಬಾ ಖುಷಿ ಆಯಿತು ಸ್ವಿಮ್ಮಿಂಗ್ ಪೂಲ್ ಬಂದಿದ್ದು. ಮತ್ತು ನಾನು ಅಲ್ಲಿರೋ ಗೈಡ್ಲೈನ್ಸ್ ಎಲ್ಲ ಹೇಳ್ತಾ ಅವ್ನಿಗೆ ಹೇಳ್ತಿದ್ದೆ ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಅಂತ ಎಲ್ಲ ಹೇಳ್ಕೊಡ್ತಿದ್ದೆ. ಆಮೇಲೆ ಈ ಕಾಸ್ಟ್ಯೂಮ್ ಎಲ್ಲ ಬಂದ್ಬಿಟ್ಟು ಎಲ್ಲ ಡೆಕೆಥಾನಲ್ಲೇ ತೊಗೊಂಡಿರೋದು ನಾವು. ನೋಡೋ, ನನ್ನ ಕೇಳ್ದಿರ ಕೈ ಬಿಟ್ಟು ಅಲ್ಲೆಲ್ಲ ಹೋಗಂಗಿಲ್ಲ. ನೋಡೋ, ನೀನೇ ಹೋಗಂಗಿಲ್ಲ, ನೀವು ಓಡಾಡಂಗಿಲ್ಲ. ಸರಿನಾ? ಕೇಳ್ಕೊಂಡಿದ್ಯಾ? ಒಬ್ಬರು ಓಡಾಡಂಗಿಲ್ಲ. ಬನ್ನಿ. Nice, Papa. You liked it? Should we go? Bye bye. ಮಗನೆ ಸ್ವಿಮ್ಮಿಂಗು ಸೂಪರ್ ಆಗಿತ್ತೆ. ಹೇಳು, ಏನು ಕಲ್ತ್ಕೊಂಡೆ ಇವತ್ತು? ಏನೇನು ಕಲ್ತ್ಕೊಂಡೆ? ನೆಕ್ಸ್ಟ್ ಎಲ್ಲ ಕಲಿಬೇಕು. ಈಗ ಏನೇನು ಹೇಳ್ಕೊಟ್ಟಿದ್ದೀನಿ ಬೇಸಿಕ್ಸು ಅದೆಲ್ಲ ಕಲಿಬೇಕು. ಸರಿನಾ? ನೀರೊಳಗಡೆ ಹೋಗಿದ ತಕ್ಷಣ ಏನಪ್ಪ ಮಾಡೋದು? ಹೆಂಗ್ ಮಾಡೋದು? ಟಯರ್ಡ್ ಆಗಿದ್ಯಾ ನಿಮ್ಗೆ ತುಂಬಾ? ಫುಲ್ ಫಿಟ್ ಐತಾ? ಅದು ನೀವು ನೋಡಿದ್ರೆ ಕಂಡು ಗೊತ್ತೀರಾ? ನಾನಲ್ಲ, ಹಂಗಿವೆ ಚೆನ್ನಾಗಿ ಸ್ಮೆಲ್ ಮಾಡ್ತಾನೆ. ಆ್ಯಕ್ಚುಲಿ 10 days ಮೇಲೆ ಆಯಿತು ನೋಡಿ. ಸಾರಿ, 1 week ಆಯಿತು. ಬಡ್ಡಿ ಮಗ, ಲೋಪರ್ ಮಗ, ಬಡ್ಡಿ ಮಗ ಗೊತ್ತ ನೋಡು. ಸರಿಯಾಗಿ ಆಗೋನೆ ತಿಂದು ಚಿಕನ್ ಡೈಲಿ ಚಿಕನ್ ಅಂತೀನಿ. ಬಡ್ಡಿ ಮಗ ಡೈಲಿ ಚಿಕನ್ ಡೈಲಿ ಬೇಕು ಚಿಕನ್. ಡೈಲಿ ಚಿಕನ್ ಕಂಡು ಇದು ಬೇಕಾ ಇಂಕ ಬೇಕು ಬೇಕಾ? ಗೈಸ್, ಮನೆ ರೀಚ್ ಆದ್ವಿ. ಫುಲ್ಲು ಸ್ಲೀಪಿ. ಸೊ ಅತ್ತೆ ಮನೆ ಸ್ವಲ್ಪ ಹೊತ್ತು ನಿದ್ದೆ ಮಾಡಿಕೊಂಡು ಊಟ ತಿಂದು ಟೀ ಕುಡ್ದು ಜಸ್ಟ್ ಈಗ ಬಂದ್ವಿ. ಸೊ ನೆಕ್ಸ್ಟ್ ಕಾರ್ಯಕ್ರಮ ಏನಪ್ಪ ಅಂದರೆ ನಮ್ಮದು ಗಾಯ ಗೌಡ್ರಿಗೆ ಪೈನಾಪಲ್ ಜ್ಯೂಸು ಮತ್ತು ಚಿನ್ನಿ ಮೇಡಮ್ಗೆ ಪ್ರೊಮೊಗ್ರಾನೇಟ್ ಜ್ಯೂಸ್. ನೆಕ್ಸ್ಟ್ ವೀಕ್ಗೆ ಎಲ್ಲ ಜ್ಯೂಸ್ನ ರೆಡಿ ಮಾಡಿಡಬೇಕು. ನಮ್ಮ ಮನೆಯಲ್ಲಿ ತರಕಾರಿ ತಂದರೆ ನಾವು ಫಸ್ಟ್ ಏನು ಮಾಡ್ತೀವಿ ಅಂದರೆ, ಸೊ ಈ ಥರ ಒಂದು ಬೌಲ್ಗೆ ಫುಲ್ಲು ತರಕಾರಿ ಹಾಕ್ಕೊಬಿಡ್ತೀನಿ. ಓಕೆನಾ? ಫುಲ್ಲು ತರಕಾರಿ ಹಾಕ್ಬಿಟ್ಟು 1 ಸ್ಪೂನು ಸೋಡಾ. ಓಕೆ, 1 ಸ್ಪೂನು ಸೋಡಾ, ಆಮೇಲೆ ವಿನೆಗರು, 1 ಕಪ್ಪು ವಿನೆಗರು, ಸೊ ಆಮೇಲೆ ಫುಲ್ಲು ವಾಟರ್. ಸೊ ಈ ಥರ ಹಾಕಿ 5 minutes to 10 minutes ಬಿಟ್ಬಿಡ್ತೀವಿ. ಆಮೇಲೆ ಒರೆಸ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಡ್ತೀವಿ. ನಿಮ್ಮ ಮನೇಲೂ ಇದೇ ಥರ ಮಾಡ್ತಿದ್ರೆ ಕಮೆಂಟ್ ಮಾಡಿ ಗೈಸ್. ಈ ನೆಕ್ಸ್ಟ್ ವೀಕ್ಗೆ ಪೈನಾಪಲ್ ಜ್ಯೂಸ್ ಮಾಡ್ತಿದ್ದೀನಿ. ಗಾಯನವ್ರಿಗೆ ಪ್ರೊಮೊಗ್ರಾನೇಟ್ ಇಷ್ಟ ಇಲ್ಲ. ಸೊ ಚಿನ್ನಿಗೆ ಮಾತ್ರ ಪ್ರೊಮೊಗ್ರಾನೇಟ್ ಇಷ್ಟ. ಸೊ ಪೈನಾಪಲ್ ಬಂದ್ಬಿಟ್ಟು ಗಾಯನ್ಗೆ.
ಗಾಯ್ಸ್, 2 ಪೈನಾಪಲ್ ಫ್ರೂಟ್ಗೆ 1 ಲೀಟರ್ ಜ್ಯೂಸ್ ಬಂದಿದೆ. 50 ರೂಪಾಯಿ ಒಂದು ಹಣ್ಣು, ಸೊ 100 ರೂಪಾಯಿ 1 ಲೀಟ್ರು. ಸೊ ಅಂಗಡಿಗೆ ಹೋದ್ರೆ ಇಷ್ಟು ಪ್ಯೂರಾಗಿ ಪೈನಾಪಲ್ ಜ್ಯೂಸ್ ಕೊಡಲ್ಲ. ಗೈಸ್, ಈಗ ಗಾಯನವ್ರದ್ದು ಪೈನಾಪಲ್ ಜ್ಯೂಸ್ ರೆಡಿ ಆಯ್ತು. ಸೊ ಪಂಚಮಿ ಅವ್ರಿಗೆ ಪ್ರೊಮೋನೇಟ್ ಜ್ಯೂಸ್ನ ರೆಡಿ ಮಾಡ್ತಾ ಇದ್ದೀನಿ. ಟೋಟಲ್ಲು 7 ಕಾಯಿ ಇದ್ದಾವೆ. ಮೇಬಿ ಒಂದು 2 kg ಇದೆ. ಇದು 2 kg ಇದೆ. ನೋಡೋಣ ಎಷ್ಟು ಬರುತ್ತೆ ಅಂತ. ಮ್ಯಾಕ್ಸಿಮಮ್ ಒಂದು ಬಾಟು ಇರ್ಬೋದು ಅನ್ಕೊಂಡು. ಗೈಸ್, 1 ಲೀಟ್ರ್ ಜ್ಯೂಸ್ ರೆಡಿ. ಇದು ಇವಾಗೆಲ್ಲ ಫಂಕ್ಷನ್ಗೆ ಇವಾಗೆಲ್ಲ ಜ್ಯೂಸ್ ಕೇಳ್ತಾ ಇರ್ತೇವೆ. ಕೋಕೋನಟ್ ಕೊಡ್ತೀವಿ, ಬಟ್ ಆದ್ರೂ ಅವಳು ಒಂದೊಂದು ಟೈಮು ಕುಡಿಯಲ್ಲ. ಇನ್ನೂ ಬೇಕು ಅಂತ ಇರ್ತಾಳೆ. ಸೊ ಅದಕ್ಕೆ ಜ್ಯೂಸು. ಸೊ ಪೈನಾಪಲ್ ಆ್ಯಂಡ್ ಪೊಮೊಗ್ರಾನೇಟ್ ಈಸ್ ರೆಡಿ. Okay guys, ಫೈನಲಿ ಇದು ಜ್ಯೂಸಸ್ ಎಲ್ಲ ಮುಗೀತು. ಸೊ ಇವತ್ತು ಗಾಯನ್ದು ಫಸ್ಟ್ ಸ್ವಿಮ್ಮಿಂಗ್ ಕ್ಲಾಸ್ ಇತ್ತು. ಬೇಸಿಕ್ಸು ಹೇಳ್ಕೊಟ್ಟೆ, ಬಟ್ ರಿವಿಷನ್ ಅವ್ನಿಗೆ ಇವಾಗೂ ಬಂದು ಏನು ಅಂತ ಕೇಳ್ತಾ ಮೆಮೊರೈಸ್ ಮಾಡ್ತಿದ್ದೆ. ಹಿಂಗೆ ಮಾಡೋದು ಹೀಗೆ ಮಾಡೋದು ಅಂತ. ಪರವಾಗಿಲ್ಲ, ಹೋಗ್ತಾ ನೋಡ್ಬೇಕು ಹೇಗೆ ಇಂಪ್ರೂವ್ ಆಗ್ತಾನೆ ಅಂತ. ಸೊ ವೀಕ್ಲಿ, ಸೊ ಈ ಲಾಸ್ಟ್ ವೀಕಲ್ಲ ನಾನು ಡಿಟಾಕ್ಸ್ ಡೈಲಿ ಕುಡಿತಿದ್ವಿ. ಸೊ ಬೆನಿಫಿಟ್ಟು ಹೇಗೆ ವರ್ಕ್ ಆಗುತ್ತೆ ಅಂದರೆ, ಸೊ ಏನೇ ಮಾಡಿದ್ರು ಒಂದೇ ಸರಿ ರಿಸಲ್ಟ್ ಬರಲ್ಲ. ಸೊ ಇಟ್ ಟೇಕ್ಸ್ ಟೈಮ್. ಸೊ ಅದರಿಂದ ಒಂದು ತಿಂಗಳಾದ್ಮೇಲೆ ಗೊತ್ತಾಗುತ್ತೆ, ಅಥವಾ ಒನ್ ಆರ್ 2 months ಆದಮೇಲೆ ನಾನು ರಿಸಲ್ಟ್ ಗೊತ್ತಾಗುತ್ತೆ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. ಸೊ ನಿಮಗೆ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ, ಏನೇನು ಡಿಫ್ರೆಂಟ್ ಆಫ್ ಡಿಟಾಕ್ಸ್ ಎಲ್ಲ ತೊಗೊಳ್ತಿರ್ತೀನಿ ಡೈಲಿ. ಸೊ ಅದನ್ನು ಡೈಲಿ ಅಪ್ಡೇಟ್ ಮಾಡ್ತೀನಿ, ಅಥವಾ ವೀಕ್ಲಿ ಒನ್ಸು ಅದು ಶಾರ್ಟ್ ಮಾಡಿ ತೋರಿಸ್ತೀನಿ. ಸೊ ಇವತ್ತಿನ ಕೆಲಸ ಎಲ್ಲ ಮುಗೀತು. ಮತ್ತೆ ನಾಳೆ ಇನ್ನೊಂದು ಹೊಸ ಬ್ಲಾಗಲ್ಲಿ ಬರ್ತೀನಿ. ನಿಮ್ಮ ಸಪೋರ್ಟ್ ತುಂಬ ಬೇಕಿದೆ. ಇದೇ ಥರನೇ ಸಪೋರ್ಟ್ ಮಾಡ್ತೀರಿ. ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಮಸ್ಕಾರ, ಗುಡ್ ನೈಟ್.